ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವಿವತ್ತು ಫ್ಯಾಮಿಲಿ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಪ್ಪಾಜಿ, ಅಮ್ಮ, ಅಕ್ಕ, ಬಾವ, ನನ್ನ ಮಗಳು, ನಾನು ಹಾಗೆ ನಮ್ಮ ಅಕ್ಕನ ಮಗಳು ಎಲ್ಲ ಹೊರಟಿದ್ದೀವಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಬೆಳಗ್ಗೆನೇ ಎದ್ದಿದ್ದೀವಿ. ಎದ್ಬಿಟ್ಟು ರೆಡಿಯಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದೀವಿ. ಯಾಕೆ ಅಂತ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ನಾನಂತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾವಿನ್ನೂ ತಿಂಡಿ ತಿಂದಿಲ್ಲ, ಬೆಳಗ್ಗೆನೇ ಬಿಟ್ಟಿದ್ದೀವಿ. ಕಾಫಿ ಕುಡಿದ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿದು ಹೊರಟ್ವಿ. ಇವಾಗ ಇಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಲಿಸ್ತಿದ್ದಾರೆ. ಫ್ರೆಂಡ್ಸ್, ಇವಾಗ ಹೋಗಿ ತಿಂಡಿ ತಿನ್ನಬೇಕು. ಫ್ರೆಂಡ್ಸ್, ತಿಂಡಿ ಚೆನ್ನಾಗಿತ್ತು. ಹಾಗೆ ನಾವು ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಇಲ್ಲೇ ಊಟ ಮಾಡ್ಕೊಂಡ್ಬಂದ್ವಿ. ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹೋಟೆಲಲ್ಲಿ. ಹೋಗ್ತಾಯಿದ್ದೀವಿ ಒಳಗೆ. ಫ್ರೆಂಡ್ಸ್, ಇದು ಪೆಪ್ಪರ್ ಮಸಾಲ ದೋಸೆ ತುಂಬ ದೊಡ್ಡದಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇಬ್ಬರು ತಿನ್ಬೋದು ಫ್ರೆಂಡ್ಸ್, ಇದು ಅಷ್ಟು ದೊಡ್ಡದಾಗಿತ್ತು ದೋಸೆ. ಹಾಗೆ ಇಲ್ಲಿ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ ಕೂತ್ಕೊಂಡಿದ್ದಾರೆ. ಆ ಕಡೆ ಸೈಡಲ್ಲಿ ನಮ್ಮ ಅಕ್ಕ, ಬಾವ, ನನ್ನ ತಮ್ಮ ಅವ್ರು ಕೂತಿದ್ದಾರೆ. ಈ ಕಡೆ ಸೈಡು ನಾನು, ಸಾನು ಕೂತ್ಕೊಂಡಿದ್ದೀವಿ. ನನಗೆ ನಿದ್ದೆ ಬರ್ತಾಯಿತ್ತು ಫ್ರೆಂಡ್ಸ್, ಮಲಗಿಬಿಟ್ಟಿದ್ದೆ. ಬೆಳಗ್ಗೆನೇ ಬಿಟ್ಟಿದ್ವಲ್ಲ, ಹಾಗಾಗಿ ನಾನು ಇಡ್ಲಿ ವಡೆ ತೊಗೊಂಡಿದ್ದೆ. ತಿಂಡಿ ತಿಂದ್ಬಿಟ್ಟು ನಾವು ಹೊರಟ್ವಿ. ಫ್ರೆಂಡ್ಸ್, ನಾವು ಹೊರಟಿರೋದು ಮಹಾರಾಷ್ಟ್ರ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಬಂತು ಇವಾಗ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲೇ ಮುಂದ್ಗಡೆ ಇದೆ. ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ದೂರ ಹೋಗಬೇಕು. ಅಲ್ಲಿಂದ ಮತ್ತೆ ನಡ್ಕೊಂಬರ್ಬೇಕು ಫ್ರೆಂಡ್ಸ್. ಇಲ್ಲೇ ನಾವು ಇಳ್ಕೊಳ್ಳೋಣ ಅಂದರೆ ಇಳಿಯೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಫುಲ್ಲು ದೂರ ಹೋಗಿ ಪಾರ್ಕಿಂಗ್ ಮಾಡಬೇಕು. ಪಾರ್ಕಿಂಗಿಗೆ ತುಂಬ ಸಮಸ್ಯೆ ಇದೆ ಫ್ರೆಂಡ್ಸ್. ಇಲ್ಲಿ ಒಂದು 3-4 ಹತ್ರ ಪಾರ್ಕಿಂಗ್ ಪ್ಲೇಸ್ ಇದೆ, ಆದ್ರೂ ತುಂಬ ರಶ್ ಇತ್ತು. ಲಾಸ್ಟಿಗೆ ನಮಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ಒಂದು ಕಾರ್ ತೆಗಿತಾಯಿದ್ರು. ಅಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ತು. ಅಲ್ಲಿ ನಿಲ್ಲಿಸ್ಬರಕ್ಕೆ ಹೋಗಿದ್ರು. ನಾವಿಲ್ಲಿ ಈ ಕಡೆ ಬಂದು ನಿಂತ್ಕೊಂಡ್ವಿ. ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೆ ಫ್ರೆಂಡ್ಸ್, ಅಲ್ಲಿ ಕನ್ನಡನೇ ಬರೋದಿಲ್ಲ, ಹಿಂದಿ ಕೂಡ ಬರೋಲ್ಲ ಅವ್ರ ಭಾಷೆ. ಹಿಂದಿ ಸ್ವಲ್ಪ ಜನಕ್ಕೆ ಬರುತ್ತೆ, ಇಂಗ್ಲೀಷು ಕಮ್ಮಿ ಮಾತಾಡ್ತಾರೆ. ಹಾಗೆ ಮರಾಠಿ ಭಾಷೆ ಜಾಸ್ತಿ ಆ ಕಡೆ ಸೈಡಲ್ಲಿ. ಫ್ರೆಂಡ್ಸ್, ಇಲ್ಲಿ ಇದೇ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಎಂಟ್ರಿವರೆಗೂ ಅಂಗಡಿಗಳಿದ್ದಾವೆ. ನೋಡಿ, ಇದೇ ಎಂಟ್ರೆನ್ಸು. ದೇವಸ್ಥಾನ ಕೆಲಸ ನಡೀತಿದೆ. ಫ್ರೆಂಡ್ಸ್, ಇವಾಗ ಅಲ್ಲಿ ಹಣ್ಣುಕಾಯಿ ಅಂಗಡಿಗಳೆಲ್ಲ ಇತ್ತು, ತೊಗೊಂಡು ಒಳಗಡೆ ಹೊರಟ್ವಿ. ಫುಲ್ ರಶ್ ಇರೋದ್ರಿಂದ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಿದ್ದೀನಿ. ನೋಡಿ, ರಶ್ ಅಂದರೆ ಎಷ್ಟು ರಶ್ ಇದೆ. ಇನ್ನು ಆ ಕಡೆ ಸೈಡಲ್ಲಿ ತುಂಬ ರಶ್ ಇದೆ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ದೇವಸ್ಥಾನ ಕೆಲಸ ನಡೀತಿದೆ, ಅದಕ್ಕೋಸ್ಕರ ಈ ಕಡೆಯಿಂದನೇ ಬಿಡ್ತಾ ಇದ್ದಾರೆ. ತುಂಬ ರಶ್ ಇತ್ತು. ಇಲ್ಲೇನು ಕ್ಯೂವಲ್ಲಿ ತುಂಬ ಹೊತ್ತು ನಿಂತ್ಕೊಂಡಿಲ್ಲ, ಒಂದು ಅರ್ಧ ಗಂಟೆ ನಿಂತ್ಕೊಂಡಿದ್ದೀವಿ ಅಷ್ಟೇ. ತಳ್ತಾಯಿದ್ರು ಫ್ರೆಂಡ್ಸ್, ದೇವ್ರು ಕೂಡ ನೋಡೋಕ್ಕಾಗಲಿಲ್ಲ. ಫಸ್ಟ್ನೇ ಸಲ ಒಳಗಡೆ ಹೋದ್ವಿ. ಹೋದಾಗ ದೇವ್ರನ್ನೂ ಕೂಡ ನೋಡೋಕ್ಕೆ ಬಿಡಲಿಲ್ಲ. ಜನ ಹಾಗೆ ತಳ್ತಾಯಿದ್ರು, ಅಷ್ಟೊಂದು ರಶ್ ಇತ್ತು. ನನಗೆ ಯಾಕೋ ಸಮಾಧಾನ ಆಗಲಿಲ್ಲ, ಇಷ್ಟು ದೂರ ಬಂದುಬಿಟ್ಟು ದೇವ್ರು ನೋಡಿಲ್ಲ ಅಂತ. ಹಾಗೆ ಮುಖ ಕೂಡ ನೋಡೋಕ್ಕೆ ಬಿಡ್ತಿರ್ಲಿಲ್ಲ, ಫುಲ್ಲು ರಶ್ಶು. ಆ ಥರ ಬಿಡ್ತಿದ್ದಾರೆ ಅಲ್ಲಿ, ಗುಂಪಲ್ಲಿ ನೋಡ್ಬೋದು ನೀವು. ಹಾಗೆ ಸುಮ್ಮನೆ ಒಳಗಡೆ ಬಿಡ್ತಾರೆ, ಜನ ತಳ್ತಿರ್ತಾರೆ ಒಳಗಡೆ. ಹಾಗಾಗಿ ಮತ್ತೆ ಇನ್ನೊಂದು ಸಲ ಹೋಗಿ ದರ್ಶನ ಮಾಡ್ಕೊಂಬಂದೆ ಫ್ರೆಂಡ್ಸ್ ನಾನು. 2ನೇ ಸಲ ಹೋದಾಗ ಸ್ವಲ್ಪ ಚೆನ್ನಾಗಿ ಕಾಣ್ತು. ನೋಡಿ, ಸುಮ್ಮನೆ ಹಿಂಗೆ ಹೋಗೋದಷ್ಟೇ. ಆ ಕಡೆ ಇರೋರಿಗೆ ಕಾಣಿಸುತ್ತೆ, ಈ ಕಡೆ ಇರೋರಿಗೆ ಕಾಣಿಸೋದೇ ಇಲ್ಲ. ಇದೇ ದೇವಸ್ಥಾನ. ಎಲ್ಲ ಏನೇನೋ ಕೆಲಸ ಎಲ್ಲ ನಡೀತಿದೆ, ಹಾಗಾಗಿ ಈ ಥರ ಬಿಡ್ತಿದ್ದಾರೆ ಬೇಗ. ಇಲ್ಲಾಂದರೆ ಆ ಕಡೆಯಿಂದ ಕ್ಯೂವಲ್ಲಿ ನಿಂತ್ಕೋಬೇಕಂತೆ. ಒಂದು 2-3 ಗಂಟೆ ಕ್ಯೂವಲ್ಲಿ ನಿಂತಿದ್ರಂತೆ ಲಾಸ್ಟ್ ಟೈಮ್ ಅಕ್ಕ ಅವರೆಲ್ಲ ಬಂದಾಗ. ಈ ಸಲ ಹೀಗೆ ಬಿಡ್ತಾಯಿದ್ರು, ನೋಡೋಕ್ಕೂ ಬಿಡ್ತಾ ಇರಲಿಲ್ಲ ಜನ, ಹಾಗೆ ತಳ್ತಿದ್ರು. ಹಾಗಾಗಿ ನನಗೆ ಸಮಾಧಾನನೇ ಆಗಲಿಲ್ಲ. ಆಮೇಲೆ ನಾನು ಸೋನು ಏನು ಮಾಡಿದ್ವಿ ಅಂದರೆ, ನಂಗೆ ಕಾಣಿಸ್ಲಿಲ್ಲ ಅನ್ನಲ್ವ, ನಾನು ಸೋನು ನಮ್ಮಮ್ಮ ಮತ್ತೆ ಹೋದ್ವಿ. ಅವರಿಗೆಲ್ಲ ಕಾಣಿಸ್ತು ಅಂತೇಳಿ, ಅಂದರೆ ಅವರೊಂದು ಕಡೆ ಇದ್ದರು, ನಾವೊಂದು ಕಡೆ. ಜನದಲ್ಲಿ ರಶ್ ಇತ್ತು, ಹಾಗಾಗಿ ಮತ್ತೊಂದು ಸಲ ಹೋಗಿ ದರ್ಶನ ಮಾಡ್ಕೊಬಂದ್ವಿ.
ಸಿಕ್ಕಾಪಟ್ಟೆ ಬಿಸಿಲು, ರಶ್ಶು, ಯಪ್ಪಾ ದೇವ್ರೆ. ಈ ಕಡೆ ಶಾಪಿಂಗ್ ಮಾಡೋದಕ್ಕೆಲ್ಲ ಅಂಗಡಿಗಳಿದ್ದಾವೆ ಫ್ರೆಂಡ್ಸ್ ತುಂಬ. ಸ್ವಲ್ಪ ಏನೇನು ಬೇಕೆಲ್ಲ ತೊಗೊಂಡೋಗೋಣ ಅಂಥೇಳಿ ಮೊದಲು ದರ್ಶನ ಮುಗಿಸ್ಕೊಂಡು ಆಮೇಲೆ ಊಟಕ್ಕಂತ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇದೆ. ಅದು ದೇವಸ್ಥಾನದಿಂದ ಸ್ವಲ್ಪ ಒಳಗಡೆ ಈ ಕಡೆ ಬರಬೇಕು. ನೋಡಿ, ಇದೆ ಪ್ರಸಾದದ್ದು. ಫ್ರೆಂಡ್ಸ್, ಇವಾಗ ಊಟ ಕೂಡ ಮುಗಿಸ್ಕೊಂಡು ಹೊರಟ್ವಿ ನಾವು. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಗಾಡೀಲಿ ಮಲ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. ಆಮೇಲೆ ಬೆಳಗ್ಗೆ ತಿಂಡಿ ತಿಂದ್ವಲ್ಲ ನಾವು, ಅಲ್ಲೇ ಸಂಜೆ ಏನೇನು ಬೇಕೆಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಮತ್ತೇನು ವೀಡಿಯೋ ಮಾಡ್ಕೊಂಡಿಲ್ಲ, ಬೆಳಗ್ಗೆ ಅದೇ ಹೋಟೆಲ್ ತೋರಿಸಿದ್ನಲ್ವ ಅದಕ್ಕೋಸ್ಕರ. ಫ್ರೆಂಡ್ಸ್, ಇವತ್ತು ನನ್ನ ಬರ್ತಡೇ ಇದೆ, ಅದಕ್ಕೋಸ್ಕರ ಮನೆಗೆ ಹೋಗಿ ಕೇಕೆಲ್ಲ ಕಟ್ ಮಾಡಿದ್ವಿ. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವು ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಕೇಕ್ ಕಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನನ್ನ ಬರ್ತಡೇ ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು ಎಲ್ಲರೂ. ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ಹಾಗಾಗಿ ಎಲ್ಲರೂ ಕೂಡ ಸುಸ್ತಾಗಿದ್ವಿ. ಇವಾಗ ಕೇಕ್ ಕಟ್ಟಿಂಗ್ ಮಾಡಿದ ತಕ್ಷಣವೇ ಎಲ್ಲರೂ ಕೂಡ ರೆಸ್ಟ್ ಮಾಡಬೇಕು. ಬರ್ತಡೇ ಸೆಲೆಬ್ರೇಷನ್ ನಡೀತಾ ಇದೆ ಇವಾಗ. ಫ್ರೆಂಡ್ಸ್, ಮೊದಲು ಫೋಟೋ ತೆಗಿತೀನಿ ಅಂತಿದ್ರು, ಹಾಗಾಗಿ ಫೋಟೋ ತೆಗೆಸ್ಕೊಂಡೆ. ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಅಲ್ಲಿ ನನಗೆಲ್ಲ ರೇಗಿಸ್ತಿದ್ರು ಏನೇನೋ ಹೇಳಿ, ಅದಕ್ಕೋಸ್ಕರ ನಗಾಡ್ತಾಯಿದ್ದೆ. ಕೇಕ್ ಕಟ್ಟಿಂಗ್ ಮುಗೀತು. ಇವಾಗ ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸೋದಕ್ಕೆ ಬರ್ತಾಯಿದ್ದಾರೆ. ನಮ್ಮ ಭಾವ ಬಂದರು, ಅದಾದಮೇಲೆ ನಮ್ಮ ಅಕ್ಕನ ಮಗಳು ಬಂದು ಅವಳು ಕೂಡ ಕೇಕ್ ತಿನ್ನಿಸ್ತಿದ್ದಾಳೆ. ನೆಕ್ಸ್ಟ್ ನಮ್ಮ ಅಪ್ಪಾಜಿ ನಮ್ಮಮ್ಮ ಬಂದರು, ಆಮೇಲೆ ನನ್ನ ಮಗಳು ಬಂದಳು, ಆಮೇಲೆ ನಮ್ಮ ಅಕ್ಕ ಬಂದರು, ನನ್ನ ತಮ್ಮ ಕೂಡ ಬಂದ ಕೇಕ್ ತಿನ್ನಿಸೋದಕ್ಕೆ. ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಅವರಿಬ್ಬರು ಫೋಟೋದಲ್ಲಿ ವೀಡಿಯೋದಲ್ಲಿ ಎಲ್ಲೂ ಬರೋದಿಲ್ಲ, ಯಾವಾಗಲೂ ಅಷ್ಟೇ. ಅವರು ಚಿಕ್ಕವರಿದ್ದಾಗಿಂದ. ಫ್ರೆಂಡ್ಸ್, ಬರ್ತಡೇ ಸೆಲೆಬ್ರೇಷನ್ ಆಯಿತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.